ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಫ್ರೆಂಡ್ಸ್, ಬರ್ರಿ ಇವತ್ತಿನ ಬ್ಲಾಗನ್ನ ಶುರು ಮಾಡೋಣ. ಸೊ ಇವತ್ತಿನ ಬ್ಲಾಗನ್ನ ಶುರು ಮಾಡೋಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್. ನೋಡಿರಿ, ಇವತ್ತು ಕಸ್ಟಮರ್ ಅರ್ಬಿ ಬಂದಿದ್ದು ರೀ. ಭಾಳ ದಿನ ಆಗಿತ್ತು ಬಂದು. ಅದ್ರಾಗ ನಾನು ಊರಿಗೆ ಒಂದು ಹೋದೆ, ಮತ್ತು ನಮ್ಮ ಕಾಕಂದು ಹಿಂಗಾಗಿತ್ತಲ್ಲ ರೀ. ಸೊ ಅದ್ರ ಸಂಬಂಧ ನಾನು ಮತ್ತು ಹಂಗೆ ಬಿಟ್ಕೊಟ್ಟು ಹೋಗ್ಬಿಟ್ಟಿದ್ದೆ. ಪಾಪ ಮ್ಯಾಲಿನ ಮೇಲೆ ಬರಾಕತ್ತಿದ್ರೆ ಅದನ್ನ ಒಂದು ಸ್ವಲ್ಪ ಶರ್ಟ್ ಎಲ್ಲ ಹಿಡಿದು ಕೊಡೋ ಇದ್ದು ರೀ. ಅಂದರೆ ದೊಡ್ಡ ಸೈಜ್ ಇದ್ದು ರೀ ಅವು. ಒಂದು ಸ್ವಲ್ಪ ಅವ್ರ ಅಳತೆಗೆ ತಕ್ಕಷ್ಟು ಅದನ್ನ ಹೊಲ್ದು ಕೊಡೋ ಇದ್ದು ರೀ. ಹಂಗಂತ ನಾನು ಪ್ಯಾಂಟ್ ಶರ್ಟ್ ಹೊಲಿತೀನಿ ಅಂತಂದು ತಿಳ್ಕೊಬೇಡ್ರಿ, ಯಾಕಂದ್ರೆ ಅದನ್ನೆಲ್ಲ ನಾನು ಹೊಲಿಯೋಕೆ ಹೋಗಂಗಿಲ್ಲ. ಏನೋ ಒಂಚೂರು ಹಿಡಿಯೋದಾಗಲಿ, ಏನಾರ ಒಂಚೂರು ಲೂಸ್ ಆಗಿದ್ದು, ಸ್ವಲ್ಪ ಟೈಟ್ ಈ ಥರ ಎಲ್ಲ ಮಾಡ್ತೀನಿ. ಬಟ್ ಅದನ್ನ ಒಂದು ಸ್ವಲ್ಪ ಜಾಸ್ತಿ ಇದ್ದು ರೀ ಅರ್ಬಿನ. ಹಂಗೆ ಬಿಟ್ಟಿದ್ದೆ ನಾನು. ಬೇಸರ ಮಾಡ್ಕೊಂಡು ಇವತ್ತೊಂದು ಸ್ವಲ್ಪ ಫ್ರೀ ಆಗಿದ್ದೆ ರೀ. ಕೆಲಸ ಮುಗಿಸ್ಕೊಂಡೆ, ಜಲ್ದಿ ಕೆಲಸ ಮುಗಿಸ್ಕೊಂಡು. ಅದು ಜಲ್ದಿ ಅಂದ್ರೂ ನೋಡಿರಿ, ಇವತ್ತು ಒಗ್ಯಾಣನೂ ಇತ್ತು. ಎಲ್ಲ ಮಾಡಿಕೊಂಡು ಮನ್ಯಾಗಿಂದ ಅಡುಗೆ ನೀರಿನ ಹಂಚುಡಿ ಅಂತಂದು ಮಾಡ್ಕೊಂಡು ಊಟ ಮಾಡಿಕೊಂಡು ಈಗ 4 ಗಂಟೆ ಸುಮಾರು ನಾನು ಕೆಲಸ ಮಾಡೋಕ್ಕಂತಂದು ನಿಂತೇನೆ ರೀ. ಇದನ್ನು ಸ್ವಲ್ಪ ಹೊಲ್ಕೊಂಡ್ರೆ ಚಿತ್ತಿ ತಪ್ತೈತ್ರಿ. ಮತ್ತು ಸಂಜೆ ಮುಂದೆ ಅವರು ಇವತ್ತು ಎಷ್ಟೊತ್ತಿದ್ರು ನಮ್ಗೆ ಬೇಕ್ರಿ ಅಂತಂದು ಹೇಳಿದ್ರು ರೀ. ಅದ್ರ ಸಂಬಂಧ ಮತ್ತು ಹೊಲ್ಯಾಕೆ ಕೂತ್ಕೊಂಡ್ಯಾರ. ಒಂದು ಸ್ವಲ್ಪ ಇದು ಲಾಸ್ಟ್ನೇ ತಂಗಿರಿ, ಒಂದು 6-7 ಅಂಗಿ ಇದ್ದು ರೀ ಅವು ಶರ್ಟ್. ಅದನ್ನೆಲ್ಲ ಈಗ ಹೊಲ್ದಿಟ್ಟಿರಿ ನಾನು ಆಲ್ರೆಡಿ. ಮತ್ತು ಮೊದಲು ಬ್ಲಾಗಿಂಗ್ ಶುರು ಮಾಡ್ಬೇಕಂತ ಅಂದ್ಕೊಂಡೆ. ಅದು ಲೆಂತ್ ಆಗ್ತೈತೆ ಅಂತಂದು ನಾನು ನಿಮಗೂ ನೋಡೋಕೆ ಬೇಸರ ಅನ್ನಿಸ್ತೈತಿ ಅಂತಂದು ನಾನು ಅದನ್ನು ಏನು ಮಾಡಲಿಲ್ಲ ರೀ. ಇದು ಲಾಸ್ಟ್ನೇದು ಒಂದು ಶರ್ಟ್ ಇತ್ತು ರೀ, ಅದನ್ನ ಒಂದು ಸ್ವಲ್ಪ ನಾನೇ ಹಿಡಿಯೋದು ವಿಡಿಯೋ ಮಾಡಿದೆ ರೀ. ಆದರೂ ಏನು ರೀ, ಹೊಲ್ಯಾಕೆ ನಿಜವಾಗ್ಲೂ ಬೇಜಾರಾಗಂಗಿಲ್ಲ ರೀ. ಅದನ್ನು ಹೊಲ್ಯಾಕೆ ಕುಂದ್ರೋ ಮಟ್ಟ ಬೇಜಾರು ನೋಡ್ರಿ ನಂಗೆ. ಯಾವಾಗಲೂ ಭಾಳ ಅಂದ್ರೆ ಭಾಳ ಬೇಸರ ಮಾಡ್ಕೊತೀನಿ ಅರ್ಬಿ ಹೊಲ್ಯಾಕೆ. ಹೊಲಿದ್ರೆ ಏನಾರ ಆಕ್ಕೈತ್ರಿ ನನಗೆ. ಮತ್ತು ಅದನ್ನ ಬೇಸರ ಮಾಡ್ಕೊಂಡು ಬಿಟ್ಟೆ ಬಿಟ್ಬಿಡ್ತೇನೆ ರೀ. ಏನೋ ಕಸ್ಟಮರ್ ಅರ್ಬಿ ಇದ್ರೆ ಅಷ್ಟೇ ರೀ ನಾನು ಹಿಡಿಯೋದು ಜಾಸ್ತಿ. ನಾನು ಅಂತೂ ನೋಡ್ರಿ, ನಾನು ನಿಜ ಹೇಳ್ಬೇಕಂದ್ರೆ ನಾನು ಅರ್ಬಿ ಪಿನ್ನ ಹಾಕ್ಕೊಂಡು ಅಡ್ಡಾಡ್ತೀನಿ ರೀ. ನಾನು ಆ ಥರ ಅದೇನು ರೀ ಕಂಜೂಸ್. ಸ್ವಲ್ಪ ಕುತ್ಕೊಂಡು ಹೊಲ್ಕೊಂಡ್ರೆ ಅರ್ಬಿ ಇದಾಗ್ತಾವ್ರಿ, ತಾಳ್ಕೆ ಬರ್ತಾವೆ ಜಾಸ್ತಿ ದಿನ. ಇವು ಪಿನ್ ಹಾಕ್ಕೊಂಡು ಅಡ್ಡಾಡ್ಬಿಡ್ತೀನಿ ರೀ. ಆ ಥರ ಒಂದೊಂದು ಸಲ ಅಂತೂ ಸಿಕ್ಕಾಪಟ್ಟೆ ಬೇಜಾರು ಬಂದಿರುತ್ತೆ ರೀ ಇದು ಕೆಲಸ ಮಾಡಿ. ಯಾಕಂದ್ರೆ ಅಪಾರ್ಟ್ಮೆಂಟನ್ನು ನೋಡ್ಕೋಬೇಕು ನಾವು, ಆಮೇಲೆ ಮನೆ ಕೆಲಸದ್ದು ನೋಡಬೇಕು, ಹೊರಗಡೆ ಕೆಲಸದ್ದು ನೋಡ್ಕೋಬೇಕಂದ್ರೆ ಮನುಷ್ಯಾಗ ಬೇಸರ ಆಗಂಗಿಲ್ಲ ರೀ. ಜಗ್ಗಿ ಬೇಸರ ಆಗಿಬಿಡ್ತೈತಿ. ಅದ್ರ ಸಂಬಂಧ ಮತ್ತು ನಾನು ಹೊಲ್ಯಾಕೆ ಕೂತ್ಕೊಂಡೆ ರೀ. ಫೈನಲಿ ಆಗೈತೆ ರೀ ಈಗ ಎಲ್ಲ ಶರ್ಟ್. ನನ್ನ ನಂತರ ಅರ್ಬಿ ಹೊಲಿಯೋದಾತ್ರಿ. ಸೊ ಅರ್ಬಿ ಹೊಲಿದು ನೋಡ್ರಿ, ಈ ಕಡೆ ಗುಡ್ಡೆ ಹಾಕಿದ್ದೀನಿ. ಎಷ್ಟು ಹಾಕೊಂಡು ₹2 ಎಷ್ಟು ದಿನ ಆಗ್ತದು ಹೊಲಿಬೇಕಂತದ್ದು. ಇದ್ರಾಗ ಕೆಲಸದ್ರಾಗ ಏನು ಸರಿನೇ ಆಗಲಿಲ್ಲ ರೀ ನನಗೂ. ಯಾವಾಗ ಕುಂದ್ರಬೇಕು ಯಾವಾಗಿಲ್ಲ ಅನ್ನೋದು ನನಗೂ ತಲೆ ಕೆಟ್ಟಿತ್ತು. ಅದ್ರಾಗ ಊರಿಗೊಂದು ಹೋದೆ, ಮತ್ತು ನಮ್ಮ ಕಾಕದೊಂದು ಹಿಂಗಾತು, ಮತ್ತು ಅವ್ರದ್ದು ದಿವಸ ಎಲ್ಲ ಆಗೋ ಮಟ್ಟ ಅಂದ್ರೆ ಲೇಟ್ ಆತ್ರಿ. ಇವತ್ತು ಹೊಲ್ದರೆ ಸೊ ಇಷ್ಟಾದರೂ ಹೊರಗಡೆ ಅರ್ಬಿನಾರ ಬಂದವ್ರಿ. ಏನೋ ಯಾವಾಗಾರ ಲಕ್ಕಿದ್ದಾಗ ಏನೋ ಬರ್ತಿರ್ತಾವ್ರಿ, ಅದಷ್ಟು ತೊಗೊಂಡು ತಿಂತೀನಿ. ಈಗ ಅರ್ಬಿ ಎಲ್ಲ ಇದು ಮಾಡಿಕೊಂಡು ಹೊಲ್ದು ಈಗ ಚಾಕಿಟ್ಟಿದ್ದೀನಿ ನೋಡ್ರಿ. ಅಗ್ರೆಲ್ಲ ಹೊಡೆದು ಬಿಟ್ಟಾವ ನೋಡ್ರಿಪ್ಪ, ಏನೋ ಗೊತ್ತಿಲ್ಲ. ಚಾಕಿಟ್ಟೀನಿ. ಸೊ ಚಹಾ ಮಾಡ್ಕೊಂಡು ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆಗಿ ಚಹಾ ಮಾಡ್ಕೊಂಡು ಕುಡ್ತೀನಿ. ನಮ್ಮ ಮನೆಯವರು ಬಂದಿಲ್ಲ ಇನ್ನೂ, ಚಹಾ ಮಾಡತ್ತಂತ ಹೇಳಿದ್ರು. ಕಸ ಎಲ್ಲ ಹೊಡೆದ ಅಪಾರ್ಟ್ಮೆಂಟಿಂದೆಲ್ಲ ನೋಡ್ರಿ ಎಷ್ಟು ಕ್ಲೀನ್ ಕಾಣಾಕತ್ತೈತಿ. ಏನೋ ಇಲ್ಲಿದು ಒಂದು ಕಾರ್ ಹೋಗೈತಿ, ಎಷ್ಟು ಬಯಲು ಕಾಣಾಕತ್ತೈತಿ ನೋಡಿದ್ದು. ಅರ್ಬಿ ಎಲ್ಲ ಕಾಣ್ತಿರ್ಲಿಲ್ಲ ರೀ. ಮುಂಜಾನೆ ಅರ್ಬಿ ಹೇಳಿದ್ನಲ್ರಿ, ಸ್ವಲ್ಪ ಇದು ಅಷ್ಟೇ ಅರ್ಬಿನ ಒಗದು ಹಾಕಿದ್ದೆ, ಉಳ್ಕಿದ್ದು ಎಲ್ಲ ಮಡಚಿಟ್ಟೆ. ಫ್ರೆಂಡ್ಸ್, ಇವತ್ತು ಎಗ್ ರೈಸ್ ಮಾಡಾಕತ್ತೀನಿ. ನಮ್ಮ ಮನ್ಯಾಗ ಎಗ್ ರೈಸ್ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಾಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಫಸ್ಟಾಗಿ ನೋಡಿರಿ, ಮತ್ತು ತಡ ಮಾಡೋದು ಬೇಡ, ಲೇಟಾಗಿ ಬಿಡ್ತೈತಿ. ಈ ಕಡೆ ನೋಡಿರಿ, ಬಿಸಿ ಅನ್ನನ ಮಾಡ್ಕೊಂಡು ಇಟ್ಕೊಂಡೀನಿ. ಈಗ ಸ್ವಲ್ಪ ಆರಕ್ಕಂತಂದು ಬಿಟ್ಟಿದ್ದೆ ಇರೋದು, ಈಗ ಆರೈತೀವಿ ಆಲ್ರೆಡಿ. ಆಮೇಲೆ ಈ ಕಡೆ ಮಸಾಲೆ ತೋರಿಸ್ತೀನಿ ನಿಮ್ಗೆ. ಒಂದು ಸೈಡ್ ಒಂದು ಪ್ಲೇಟ್ನಾಗ ಜಿಂಗರ್ ಗಾರ್ಲಿಕ್ ಪೇಸ್ಟ್ ಮನ್ಯಾಗ ಮಾಡ್ಕೊಂಡಿರ್ತೇನೆ ರೀ ನಾನು. ಯಾವಾಗಲೂ ಚೀಟ್ ತರಿಸಂಗಿಲ್ಲ. ಕೊತ್ತಂಬರಿ, ಆಮೇಲೆ ಹಸಿಮೆಣ್ಸಿನ್ಕಾಯಿ. ಸೊ ಇದಿಷ್ಟನ್ನು ಫಸ್ಟ್ ತೊಗೊಂಡೇನಿ. ಆಮೇಲೆ ಇಲ್ಲಿ 2 ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡೇನಿ. 2 ಉಳ್ಳಾಗಡ್ಡಿನ ಇದು. ಆಮೇಲೆ ಸೊ ಎಲ್ಲ ರೆಡಿ ಆದಮೇಲೆ ನಮ್ಗೆ ಬೇಕಾಗಿರ್ತೈತೆ ರೀ ಒಂದು ನಿಂಬೆಹಣ್ಣು, 3 ಒಂದು ಅರ್ಧ ಇದು ರೀ ಉಳ್ಳಾಗಡ್ಡಿ. ಬರ್ರಿ ಈಗ ಸ್ಟಾರ್ಟ್ ಮಾಡೋಣ. ಫಸ್ಟಾಗಿ ನಾನು ಗ್ಯಾಸ್ ಹಚ್ತೀನಿ. ಗ್ಯಾಸ್ ಹಚ್ಚಿದ ಮೇಲೆ ಎಣ್ಣೆ ಹಾಕ್ಕೊಳಕತ್ತೀನಿ. ನನಗೆ ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳಕತ್ತೀನಿ.
ಆಮೇಲೆ ತತ್ತಿ ಒಂದು ತೋರಿಸಿಲ್ಲಲ್ಲ ನಿಮ್ಗೆ, ತತ್ತಿ ತೋರಿಸ್ತೀನಿ ರೀ. ಯಾಕಂದ್ರೆ ತತ್ತಿದು ಒಂಚೂರು ಫ್ರಿಜ್ನಾಗ ಇಟ್ಟೇನಿ. ಎಣ್ಣೆ ಕಾಯಿಗಿರಿ, ಎಣ್ಣೆ ಕಾಯಿ ತನಕ ನಾವು ಬಿಡೋಣ. ಇಲ್ಲ ನಾನು 3 ಮಾಡಬೇಕಿತ್ತು, 4 ಅಂತ ನೋಡ್ರಿ. 4 ತತ್ತಿ, ನಾನು 3 ತತ್ತಿದ್ದು ಮಾಡ್ಬೇಕಂತಂದು ಮಾಡಿದ್ದೆ ರೀ. ನಮಗಿಬ್ರಿಗೆ ಅದಲ್ರಿ ಅಷ್ಟ. ಈಗ 4 ತತ್ತಿದ್ದು ಮಾಡ್ಕೊಳಕತ್ತೇನೆ ನೋಡಿ ಫ್ರೆಂಡ್ಸ್. ನೋಡಿ ಬರೋ ಮಟ ಅಂದ್ರೆ ನಮ್ಮದು ಹೊರಗಿಂದು ಪ್ರಾಬ್ಲಮ್ ಇರ್ತೈತೆ ರೀ. ಆ ರೆಸಿಪಿ ಏನಾರು ತೋರ್ಸಾಕಂತಂದು ಹೋದಾಗ ನನಗೆ ಏನಾರ ಒಂದು ತಲೆಬ್ಯಾನಿ ಬಂದಿರ್ತಾವ್ರಿ. ಈಗ ನಾನು ತತ್ತಿ ಹಾಕ್ಕೊಳಕತ್ತೇನೆ ರೀ. ವಾವ್, ಚಲೋ ಓಡಾಗತ್ತೈತೆ ಪಟ ಪಟ ನೋಡ್ತೇನೆ ರೀ. 3 ಹಾಕಿ ನೋಡ್ತೇನೆ ರೀ. ಓ ಕರೆಕ್ಟಾಗಿ ಬಂತು ನೋಡ್ರಿ. ಓಹೋ ಮೈ ಗಾಡ್, ಸ್ವಲ್ಪ ಸಿಪ್ಪಿ ಬಿತ್ತು. ಏನು ಕೆಟ್ಟ ಸುಡ್ತಾವ್ರಿ ಕೈಯ. ಯಪ್ಪ ಅನಾಹತನ ನೋಡ್ರಿ. ಪೂರ್ತಿ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈ ಥರ ಪೂರ್ತಿ ಮಿಕ್ಸ್ ಮಾಡ್ಕೋಬೇಕ್ರಿ ನೀವು. ಸೊ ನೋಡ್ರಿ, ಇದು ನಾವು ಒಬ್ಬೊಬ್ಬರು ಮಿಕ್ಸ್ ಮಾಡಂಗಿಲ್ರಿ. ಇದು ತತ್ತಿ ಹಂಗೆ ಇರಲಿ ಅಂತಂದ್ರೆ, ಬಟ್ ನಂಗೆ ಆ ಥರ ಇಷ್ಟ ಆಗಂಗಿಲ್ಲ ರೀ. ಸೊ ಪೂರ್ತಿ ಮಿಕ್ಸ್ ಮಾಡಿ ಎಲ್ಲ ಗಿರ್ಮಿಟ್ ಆದಂಗೆ ಆಗ್ಬೇಕು. ಗಿರ್ಮಿಟ್ ಆಗಿ ಆಮೇಲೆ ನಾವು ಅನ್ನ ಕಲಿಸೋದು. ಬೇಕಂದ್ರೆ ನೀವು ಆಮ್ಲೆಟ್ ಹಾಕ್ಕೊಂಡು ಗರ 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 ತಿರುಗಿಸ್ಕೊಂಡು ಮ್ಯಾಲೆ ಕೂಡ ಹಾಕ್ಕೋಬೋದು. ಈಗ ನೋಡ್ರಿ ಇದಿಷ್ಟು ಆಗೈತಿ. ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದು ಆಗೈತೆ ಅನ್ನೋದು. ನೋಡ್ರಿ ಈ ಥರ ಆಗ್ಬೇಕ್ರಿ ಇದು ಗಿರ್ಮಿಟ್ಟಿಂದ ಮಸಾಲೆ. ಅಂದ್ರೆ ನಮ್ಗೆ ಇದು ಮಾಡೋಕೆ ಚಲೋ ಆಗ್ತೈತೆ ರೀ. ಅನ್ನ ಕಲಿಸ್ಕೊಂಡು ತಿನ್ನಾಕೂ ಆಗ್ತೈತಿ. ನಾವು ಬೇಕಂದ್ರೆ ಈ ಪಲ್ಯನ ಇಟ್ಕೊಳಕ್ಕೂ ಆಗ್ತೈತೆ ರೀ. ಈಗ ನಾನು ತನ್ನಿಂದ ತಾನೇ ಎಣ್ಣೆ ಬಿಡ್ತೈತೆ ರೀ. ಅದು ಕ್ಲೋಸ್ ಮಾಡ್ಕೊಂಡು ಹೋಗ್ತೇನೆ. ಸ್ವಲ್ಪ ಲೋ ಫ್ಲೇಮ್ದಾಗ ಕ್ಲೋಸ್ ಮಾಡ್ತೀನಿ. ತನ್ನಿಂದ ತಾನೇ ಎಣ್ಣೆ ಬಿಟ್ಕೊತೈತೆ ರೀ ಅದು. ಸೂಪರ್ ಆದ ಹಳ್ಳಿ ಸೈಡ್ ಎಗ್ ರೈಸ್ ಈ ಥರ ನೀವು ಕೂಡ ಮಾಡಬೇಕಾ? ಹಾಗಾದರೆ ತಡ ಮಾಡದೆ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ, ಈಗ ಬಡ್ರು ಮನ್ಯಾಗ ಹಳ್ಳಿ ಸೈಡ್ ಮಾಡುವಂಥ ಎಗ್ ರೈಸ್ನ ಯಾವ ರೀತಿ ರೆಡಿ ಆಗೈತಿ. ಈಗ ಇದನ್ನು ಸರ್ವ್ ಮಾಡೋಣ ಬರ್ರಿ. ಇದು ಲೈಟಿಗೆ ಹಂಗೆ ಕಾಣಿಸಾಕತ್ತೈತಿ. ಸೊ ನೋಡಿದ್ರೆ ಚಲೋ ಆಗಿತ್ರೆ. ಇದಕ್ಕೆ ನಾವು ಒಂಚೂರು ಉಳ್ಳಾಗಡ್ಡಿ, ಇದು ನಾನು ನೇಮಕ್ಕೋಸ್ಕರ ನೇಮ ಅಂದರೆ ಇದು ರೀ. ಸೊ ಹಾಗೆ ಒಂದು ಥಂಬ್ನೇಲ್ಗೆ ಅಂತಂದು ಒಂದು ಫೋಟೋ ನೋಡಬೇಕಲ್ಲ, ಅದ್ರ ಸಂಬಂಧ ನಾನು ಇದನ್ನು ಸೆಂಟ್ರಿಗೆ ಇಟ್ಟಿದ್ದೀನಿ. ಇದನ್ನು ಹಿಂಡ್ಕೊಂಡು ತಿಂದ್ಬಿಟ್ರೆ ಸೂಪರ್ ಆದ ನಮ್ಮ ಎಗ್ ರೈಸ್ ರೆಡಿ ರೀ. ನೋಡಿರಿ, ಇವತ್ತಿಂದು ಈ ರೆಸಿಪಿ ರಮೇಶ್, ಇವತ್ತಿಂದು ಈ ರೆಸಿಪಿ ನಿಮ್ಗೆ ಇಷ್ಟ ಆತಂದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಫ್ರೆಂಡ್ಸ. ಹೊಸದಾಗಿ ಯಾರು ನನ್ನ ಚಾನಲ್ ನೋಡಾಕತ್ತೀರ ಅವರೆಲ್ಲರೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ.